ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. CBSE 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ. ನಮ್ಮ ಪ್ರೀತು ಕೂಡ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ಸ್ ಬರೀತಾ ಇದ್ದಾನೆ. ಪಿಕ್ ಆ್ಯಂಡ್ ಡ್ರಾಪ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗಾಗಿ ವಿಡಿಯೋಸ್ ಎಡಿಟ್ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಅವನು ಓದ್ತಾ ಇರ್ತಾನೆ. ಅವನ ಪಕ್ಕ ಕೂತ್ಕೊಂಡು ನಾನು ಕೂಡ ನೋಡ್ಕೋಬೇಕಾಗತ್ತೆ. ಸೊ ನಾನಾಗ ಮೊಬೈಲ್ ತೊಗೊಂಡ್ರೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಅಥವಾ ವಾಯ್ಸ್ ಕೊಡೋದಕ್ಕೆ ಏನಾದರೂ ಮೊಬೈಲ್ ತೊಗೊಂಡ್ರೆ ಅವನಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ವಿಡಿಯೋ ಎಡಿಟಿಂಗ್ ಕೆಲಸ ಸ್ವಲ್ಪ ಪೆಂಡಿಂಗ್ನಲ್ಲಿ ಇಟ್ಟಿದ್ದೀನಿ. ಮ್ಯಾಥ್ಸ್ ಪೇಪರ್ ಸ್ವಲ್ಪ ಟಫ್ ಇತ್ತು ಈ ಸಲ. ಅದು ಬಿಟ್ಟರೆ ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಯಾರೆಲ್ಲ ಮಕ್ಕಳು 10th ಎಕ್ಸಾಮ್ಸ್ ಬರಿತಾ ಇದ್ದೀರಾ, CBSE ಆಗಲಿ ಸ್ಟೇಟ್ ಆಗಲಿ, ಟೆನ್ಷನ್ ಮಾಡ್ಕೊಂಬಿಡಿ, ಕೂಲಾಗಿರಿ, ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. ಜೊತೆಗೆ ಪೇರೆಂಟ್ಸ್ಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮಕ್ಕಳಿಗಿಂತ ಹೆಚ್ಚಾಗಿ ಟೆನ್ಷನ್ ಮಾಡ್ಕೊಂಡಿರೋದು ಪೇರೆಂಟ್ಸೇ. ಸೊ ಪೇರೆಂಟ್ಸ್ ಟೆನ್ಷನ್ ಮಾಡ್ಕೊಂಬಿಡಿ, ನೀವು ಕೂಡ ಕೂಲಾಗಿರಿ. ಮಕ್ಕಳನ್ನ ಅವ್ರ ಪಾಡ್ಗವ್ರಿಗೆ ಬಿಟ್ಬಿಟ್ರೆ ಅವರು ಆರಾಮಾಗಿ ಕೂಲಾಗಿ ಎಕ್ಸಾಮ್ಸ್ ಬರ್ತಾರೆ. ನಾವು ಟೆನ್ಷನ್ ಮಾಡ್ಕೊಂಬಿಟ್ರೆ ಜೊತೆಗೆ ಅವ್ರಿಗೂ ಟೆನ್ಷನ್ ಮಾಡ್ತಾಯಿದ್ರೆ ಅವ್ರಿಗೆ ಓದಿದ್ದು ಸಹ ನೆನಪು ಬರೋದಿಲ್ಲ. ಸೊ ನಮ್ಮ 10th ಮಕ್ಕಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿದೆ. ವೆಯ್ಟ್ ಲಾಸ್ ಜರ್ನಿ ಅಂದ ತಕ್ಷಣ ಅದೊಂದು ವ್ರತ ಅಂತ ತಿಳ್ಕೊಬೇಕಾಗತ್ತೆ. ವೆಯ್ಟ್ ಲಾಸ್ ಮಾಡೋದು ಅಷ್ಟು ಈಸಿಯಾದ ಕೆಲಸ ಅಲ್ಲ. ವೆಯ್ಟ್ ಗೇನ್ ತುಂಬಾ ಬೇಗ ಆಗಿಬಿಡತ್ತೆ. ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟಪಡಬೇಕು. ನಾವು ಮಾಡುವಂಥ ಒಂದು ಕಠಿಣವಾದ ತಪಸ್ಸು, ತುಂಬ ಪರಿಶ್ರಮ ಪಡಬೇಕಾಗತ್ತೆ. ಅದರಲ್ಲಿ ತುಂಬ ತ್ಯಾಗ ಕೂಡ ಮಾಡಬೇಕಾಗತ್ತೆ. ತ್ಯಾಗ ಅಂದರೆ ನಮ್ಮ ಫೇವ್ರೆಟ್ ಫುಡ್ಸನ್ನು ಸ್ವಲ್ಪ ದಿನದ ಮಟ್ಟಿಗೆ ತಿನ್ನೋದನ್ನು ಸ್ಟಾಪ್ ಮಾಡಬೇಕು, ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಲ್ತಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಗಿ ಚಾಕೋ ಮಾಲ್ಟನ್ನು ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು 1 ಲೋಟ ಹಾಲಿಗೆ ಹಾಕ್ಕೊಂಡು ಇದನ್ನು ಕಾಯಿಸ್ಕೊತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ಕಾಯಿಸ್ಕೊಂಡು ಗಂಜಿ ಥರ ಮಾಡಿಕೊಂಡು ಸಹ ಕುಡಿಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ 1 ಲೋಟ ಬಿಸಿ ಹಾಲಿಗೆ 1 ಸ್ಪೂನಷ್ಟು ರಾಗಿ ಚಾಕೋ ಮಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೂಸ್ಟು ಹಾರ್ಲಿಕ್ಸ್ ಎಲ್ಲ ಕುಡಿತೀವಲ್ವ, ಆ ರೀತಿಯಾಗಿ ಸಹ ಕುಡಿಬೋದು. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದ್ರೂ ಈ ರಾಗಿ ಚಾಕೋ ಮಾಲ್ಟನ್ನು ತೊಗೋಬೋದು. ತುಂಬ ಹೆಲ್ತಿ. ಮೊಳಕೆ ಕಟ್ಟಿರುವಂಥ ರಾಗಿಯನ್ನು ಬಳಸ್ಕೊಂಡು ಡ್ರೈ ಫ್ರೂಟ್ಸನ್ನು ಹಾಕಿ ಮಾಡಿರುವಂಥ ರಾಗಿ ಚಾಕೋ ಮಾಲ್ಟ್ ಇದು. ಸೊ ನಾನು ಪ್ರತಿದಿನ 1 ಲೋಟದಷ್ಟು ತೊಗೊತೀನಿ. ಸೊ ಇವತ್ತಿನ ನನ್ನ ಹೆಲ್ತಿ ಬ್ರೇಕ್ಫಾಸ್ಟ್ಗೆ 1 ಬೌಲಷ್ಟು ಪಪಾಯ ಹಣ್ಣು ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ರಾಗಿ ಚಾಕೋ ಮಾಲ್ಟ್, 2 ಖರ್ಜೂರ, 4-5 ನೆನೆಸಿದಂಥ ಬಾದಾಮಿ. ಇಲ್ಲಿ ಬಾದಾಮಿ ನೆನೆಸೋದು ಮರ್ತೋಯ್ತು, ಹಾಗಾಗಿ ಡೈರೆಕ್ಟಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದು ನನ್ನ ಬ್ರೇಕ್ಫಾಸ್ಟ್. ಸೊ ನನ್ನ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆಲ್ಲ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ. ಅವಲಕ್ಕಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತ ನಮ್ಮ ಪ್ರೀತು ಹೇಳ್ತಾ ಇದ್ದ. ಅವಲಕ್ಕಿ ಚಿತ್ರಾನ್ನ ತಿಂದು ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೋಗಿದ್ದಾನೆ. ಮತ್ತು ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಮತ್ತೆ ಪಿಕಪ್ ಮಾಡ್ಕೊಳ್ಳೋಕ್ಕೆ ಹೋಗಬೇಕು. ನೋಡಿ, ಇದು ನನ್ನ ಬ್ರೇಕ್ಫಾಸ್ಟ್. ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಏನೇನು ಬೇಕು 1 ವಾರಕ್ಕಾಗೋ ಅಷ್ಟು ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ತೆಂಗಿನಕಾಯಿ ತುರ್ಕೊಳ್ಳೋದಾಗಲಿ, ಇಲ್ಲ ಹಣ್ಣು ಬಿಡಿಸ್ಕೊಳ್ಳೋದಾಗಲಿ, ಇಲ್ಲಾಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಯಾವ್ಯಾವ ಥರ ತರಕಾರಿಗಳು ಬೇಕು ಅಂತ ನಾನು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಆ ತರಕಾರಿಗಳನ್ನ ಶಾಪಿಂಗ್ ಮಾಡಿ ಅದನ್ನೆಲ್ಲ ತಂದು ಫ್ರಿಜ್ನಲ್ಲಿ ಜೋಡಿಸ್ಕೊಳ್ಳೋದು, ಹೀಗೆ ಜೊತೆಗೆ ಮೊಳಕೆ ಕಟ್ಟಿದ ಕಾಳುಗಳನ್ನ ರೆಡಿ ಮಾಡ್ಕೊಳ್ಳೋದು, ಒಂದೊಂದಾಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾವು 1 ವಾರಕ್ಕಾಗೋವಷ್ಟು ಅಡುಗೆ ಪದಾರ್ಥಗಳನ್ನು ರೆಡಿ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಮ್ಮ ಟೈಮ್ ಟೇಬಲ್ ಪ್ರಕಾರ ಅದನ್ನು ತಗೊಂಡು ನಾವು ಕುಕ್ ಮಾಡಿಕೊಂಡು ತಿನ್ಬೋದು. ನೋಡಿ, ಇಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ಸುಮಾರು 2 ತೆಂಗಿನಕಾಯನ್ನು ಒಡೆದಿದ್ದೆ, ಅದನ್ನು ತುರಿದು ಇಟ್ಕೊಂಡಿದ್ದೀನಿ, ಫ್ರಿಜ್ನಲ್ಲಿ ಇಟ್ಬಿಟ್ಟೆ. ಹಾಗೆಯೇ ದಾಳಿಂಬೆ ಸಹ ಇವಾಗ ಬಿಡಿಸಿ ಇಟ್ಕೊತಾ ಇದ್ದೀನಿ. ದಾಳಿಂಬೆ ನಾನು ಪ್ರತಿದಿನ ನನ್ನ ಸಾಲಡ್ಸ್ನಲ್ಲಿ ಬಳಸ್ಕೋತೀನಿ. ತುಂಬಾ ಒಳ್ಳೆಯದು, ಸ್ಕಿನ್ಗೂ ಅಷ್ಟೇ ತುಂಬ ಗ್ಲೋನೆಸ್ ಕೊಡುತ್ತೆ. ನೋಡಿ, ದಾಳಿಂಬೆ ಸಹ ಬಿಡಿಸಿದಾಗಿದೆ. ಇದು ಸಹ ಒಂದು ಗ್ಲಾಸ್ ಬೌಲ್ನಲ್ಲಿ ಹಾಕ್ಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ಸೊ ಇದೆಲ್ಲ 3-4 ದಿನದವರೆಗೂ ನನಗೆ ಬರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಈಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಮೆಂತ್ಯ ಮುದ್ದೆ ಮಾಡುವಂಥ ಹಿಟ್ಟು. ಇದನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕಿದ್ದರೆ
ಆ ವಿಡಿಯೋನ ಚೆಕ್ ಮಾಡ್ಕೋಬೋದು. ಇಲ್ಲ ನಮಗೆ ಬೇಕು ಅಂತ ಹೇಳಿದ್ರೆ ಆರ್ಡರ್ ಕೊಟ್ಟರೆ ನಾನು ನಿಮಗೆ ಮೆಂತ್ಯ ಮುದ್ದೆ ಹಿಟ್ಟು ಕೂಡ ನಿಮಗೆ ತಯಾರಿಸಿ ನಿಮಗೆ ಕೊರಿಯರ್ ಮಾಡ್ತೀನಿ. ಈ ಮೆಂತ್ಯ ಹಿಟ್ಟಿನಲ್ಲಿ ಮೆಂತ್ಯ ಇರುತ್ತೆ, ಉದ್ದಿನ ಕಾಳಿರುತ್ತೆ, ಜೊತೆಗೆ ಗೋಧಿ, ಅಕ್ಕಿ ಇವೆಲ್ಲ ಹಾಕಿ ಮಾಡಿರುವಂಥದ್ದು. ತುಂಬಾ ತಂಪು ಅಂತ ಹೇಳ್ತೀವಿ. ಹೊಸದಾಗಿ ಮೆಚ್ಯೂರ್ ಆಗಿರುವಂಥ ಹೆಣ್ಮಕ್ಳಿಗೆ ತುಂಬ ಒಳ್ಳೆ ಫುಡ್ ಇದು. ಹಾಗೆ ಬಾಣಂತಿಯರಿಗೂ ಸಹ ತುಂಬ ಒಳ್ಳೆ ಫುಡ್ ಅಂತ ಹೇಳ್ತೀವಿ. ಜೊತೆಗೆ ಪ್ರತಿಯೊಂದು ಲೇಡೀಸ್ ಕೂಡ ತಗೊಳ್ಳೇಬೇಕಾದಂಥ ಆಹಾರ ಇದು ಮೆಂತ್ಯ ಮುದ್ದೆ. ಮೂಳೆಗಳಿಗೆ ತುಂಬಾ ಶಕ್ತಿ ಬರುತ್ತೆ. ಲೇಡೀಸ್ಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಆಗ್ತಾ ಇರುತ್ತೆ, ಬ್ಲಡ್ ಲಾಸ್ ಆಗ್ತಾ ಇರುತ್ತೆ, ನಿಶ್ಶಕ್ತರಾಗಿರ್ತಾರೆ, ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಇರುತ್ತೆ ಬಾಡಿಯಲ್ಲಿ. ಸೊ ಅಂಥವರೆಲ್ಲ ಈ ಮೆಂತ್ಯ ಮುದ್ದೆನ ವಾರದಲ್ಲಿ 3-4 ಸಲ ಮಾಡಿಕೊಂಡು ತಿನ್ಬೋದು. ಹಾಗೆಯೇ ನಾನಿಲ್ಲಿ ಹುಳಿ ಮಾಡಿದ್ದೀನಿ. ಹಲಸಂದೆ ಕಾಳಿನ ಹುಳಿ, ಆಲೂಗಡ್ಡೆ ಮತ್ತು ಬದನೆಕಾಯನ್ನು ಹಾಕಿ ಹುಳಿ ಮಾಡಿದ್ದೀನಿ. ಇದೇ ಸಾಂಬಾರು ಮನೆಯವ್ರಿಗೆಲ್ಲರಿಗೂ ಆಗುತ್ತೆ. ಜೊತೆಗೆ ನನ್ನ ಡಯೆಟ್ಗೂ ಸಹ ಇದೇ ಸಾಂಬಾರನ್ನು 1 ಕಪ್ಪಷ್ಟು ತೊಗೊತೀನಿ. ಸೊ ಇದನ್ನು ಹೇಗೆ ಸರ್ವ್ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಸುಮಾರು ಒಂದು 10 kgs ವೆಯ್ಟ್ ಲಾಸ್ ಮಾಡಿಕೊಂಡಿದ್ದೆ. ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಓವರ್ ಡೋಸ್ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಆಗಲಿ ಈ ರೀತಿ ನನಗೆ ಮತ್ತೆ ವೇಟ್ ಗೇನ್ ಆಗಿದೆ. ಈ ವೇಟ್ ಗೇನ್ ಆಗಿರೋದೇನಿದೆ ಅದನ್ನು ನಾನು ಮತ್ತೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಾನು ವೆಯ್ಟ್ ಲಾಸ್ ಜರ್ನಿ ಕಡೆ ಹೊರಟಿದ್ದೀನಿ. ಯಾರೆಲ್ಲ ನನ್ನನ್ನು ಫಾಲೋ ಮಾಡ್ತೀರಾ, ನೀವು ಕೂಡ ನನ್ನ ವಿಡಿಯೋಸ್ ಜೊತೆಗೆ ನನ್ನ ಜೊತೆಗೆ ನೀವು ವೆಯ್ಟ್ ಲಾಸ್ ಮಾಡಿಕೊಂಡು ಬರ್ಬೋದು. ಸುಮಾರಷ್ಟು ಕಮೆಂಟ್ಸ್ನಲ್ಲಿ ಕೇಳಿದ್ದೀರಾ, ಮ್ಯಾಮ್ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಡಯಟ್ ಚಾರ್ಟ್ ಕೊಡಿ, ಫುಡ್ ಚಾರ್ಟ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಡಯಟ್ ಚಾರ್ಟು, ಫುಡ್ ಚಾರ್ಟ್ ಎಲ್ಲ ಕೊಡೋದು ಅದಷ್ಟು ಒಳ್ಳೆಯದಲ್ಲ ಅನ್ಕೋತೀನಿ. ಯಾಕಂದರೆ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ, ನನ್ನ ಫುಡ್ ಹ್ಯಾಬಿಟೇಟ್ಸ್ ಏನಿರುತ್ತೆ ಅದು ನನಗೆ ಸೆಟ್ ಆಗಿರುತ್ತೆ. ಅದೇ ಸೇಮ್ ಫುಡ್ ನಿಮಗೆ ಹೇಳಿದ್ರೆ ಅದು ನಿಮಗೆ ಸೆಟ್ ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ನಿಮಗೆ ನೀವೇ ಓನ್ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕು ನಿಮ್ಮ ಬಾಡಿ ಮೇಲೆ. ಸೊ ಈ ಪದಾರ್ಥ, ಈ ಆಹಾರ ನಾನು ತಿಂತಾ ಇದ್ದೀನಿ, ಇದರಿಂದ ನಾನು ವೇಟ್ ಗೇನ್ ಆಗ್ತೀನಾ, ಇಲ್ಲಾಂದರೆ ವೇಟ್ ಲೆಸ್ ಮಾಡ್ಕೊತಾ ಇದ್ದೀನಾ ಅಂತ ನಿಮಗೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ನಿಮ್ಮ ಫುಡ್ ಓನ್ ಚಾರ್ಟನ್ನು ನೀವೇ ತಯಾರಿಸ್ಕೊಂಡ್ರೆ ಅದು ನಿಮಗೆ ತುಂಬಾ ಒಳ್ಳೆಯದು. ಯಾಕಂದರೆ ಇವಾಗ ನಾನು ಕಡಲೆ ಬೀಜದ ಚಟ್ನಿಯನ್ನು ನನ್ನ ಡಯಟ್ ಚಾರ್ಟ್ನಲ್ಲಿ ಬಳಸ್ಕೊಂಡಿರ್ತೀನಿ. ಥೈರಾಯ್ಡ್ ಇರೋಂಥವ್ರು ಕಡಲೆ ಬೀಜನ ಬಳಸಬಾರ್ದು. ನನಗೆ ಯಾವ ಥರದ್ದು ಥೈರಾಯ್ಡ್ ಇಲ್ಲ, ಹಾಗಾಗಿ ನಾನು ಕಡಲೆ ಬೀಜನ ಬಳಸಿರ್ತೀನಿ. ಸೊ ನಿಮಗೆ ಥೈರಾಯ್ಡ್ ಇರೋದಿಲ್ಲ, ನೀವು ಕಡಲೆ ಬೀಜನ ಬಳಸಬಾರ್ದಾಗಿರುತ್ತೆ. ಸೊ ಈ ಥರ ನಾವು ಫುಡ್ಡು ಒಬ್ಬರಿಂದ ಒಬ್ಬರಿಗೆ ವೇರಿ ಆಗುತ್ತೆ. ಹಾಗಾಗಿ ನಿಮಗೆ ನಿಮ್ಮ ಬಾಡಿಗೆ ಯಾವ ಥರ ಫುಡ್ ಆಹಾರ ಸೆಟ್ ಆಗುತ್ತೋ ಅದನ್ನು ನೀವೊಂದು ಪಟ್ಟಿ ಮಾಡಿಕೊಂಡು ಅದರಲ್ಲಿ ನೀವು ಡಯಟ್ ಚಾರ್ಟನ್ನು ಮಾಡ್ಕೊಳ್ತಾ ಬರಬೇಕು. ಫ್ರೆಂಡ್ಸ್ ನೋಡಿ, ಇವತ್ತಿನ ನನ್ನ ಮಧ್ಯಾಹ್ನದ ಊಟಕ್ಕೆ ಒಂದು ಮೆಂತ್ಯ ಮುದ್ದೆ, ಜೊತೆಗೆ ಹಲಸಂದೆ ಕಾಳಿನ ಹುಳಿ, ಸ್ವಲ್ಪ ಹಸಿ ತರಕಾರಿ ತೊಗೊಂಡಿದ್ದೀನಿ, ಹಾಗೆಯೇ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರಿಗೆ 1 ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಪ್ರತಿದಿನ ನಾನು ಮರೀದಿರ ತೊಗೊತೀನಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು. ಇದು ಪ್ರತಿಯೊಬ್ಬರು ತೊಗೊಬೋದು. ಡಯಾಬಿಟಿಕ್ಸ್ ಇರೋರಿಗೆ ತುಂಬಾ ಒಳ್ಳೆಯದಿದ್ದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಂಥವ್ರಿಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ತುಂಬಾ ಒಳ್ಳೆಯದು. ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯಲ್ಲಿ ಸುಮಾರು 300 ಕಾಯಿಲೆಗಳನ್ನು ವಾಸಿ ಮಾಡುವಂಥ ಶಕ್ತಿ, ಔಷಧಿ ಗುಣ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ. ನುಗ್ಗೆ ಸೊಪ್ಪು ಸಿಗೋದು ಬಹಳನೇ ಅಪರೂಪ. ಫ್ರೆಂಡ್ಸ್, ನಮ್ಮಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಕೂಡ ಸಿಗುತ್ತೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ನೀವು ನಿಮ್ಮ ಮನೆಗಳಿಗೆ ತರಿಸ್ಕೋಬೋದು. ಹಾಗೆ ರಾಗಿ ಚಾಕೋ ಮಾಲ್ಟ್ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಫೋನ್ ನಂಬರ್, ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ. ಹಾಗೆ ನಮ್ಮ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಸುಮಾರು 1 ಗ್ಲಾಸಷ್ಟು ಹೆಸರು ಕಾಳು, 1 ಗ್ಲಾಸಷ್ಟು ಮೆಂತ್ಯ ಒಂದು ರಾತ್ರಿ ಪೂರ್ತಿ ನೆನೆಸಿಟ್ಟು ನಂತರ ಅದನ್ನು ಈ ಥರ ತೂತಿನ ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ರೆ ಒಂದು 8 to 10 ಅವರ್ಸ್ಗೆ ಈ ರೀತಿಯಾಗಿ ಮೊಳಕೆ ಬಂದಿರುತ್ತೆ. ಸೊ ಇದೆಲ್ಲ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯೂಸ್ ಮಾಡ್ಕೋಬೇಕಾಗಿರುವಂಥದ್ದು. ಸಾಲಡ್ಸ್ಗೆಲ್ಲ ತುಂಬ ಹೆಚ್ಚು ಬಳಸ್ಕೊತೀನಿ. ಹಾಗೆ ರಾಜ್ಮಾ ಕೂಡ ನೆನೆಸಿ ಇಟ್ಟಿದ್ದೀನಿ. ಈ ಕಡೆ ಬ್ರೌನ್ ಕಡಲೆಕಾಳು ಮತ್ತು ವೈಟ್ ಕಡಲೆಕಾಳು ಎರಡನ್ನೂ ಸಹ ನೆನೆಸಿ ಮೊಳಕೆಯನ್ನು ಬರೆಸಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಒಣಗಿದಂಥ ಕಡಲೆಕಾಯಿ ಬೀಜ ಸಹ ಹಾಕ್ಕೊಂಡಿದ್ದೀನಿ. ಈ ಕಡಲೆಕಾಳುಗಳಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ. ವೆಯ್ಟ್ ಲಾಸ್ ಮಾಡುವವರಿಗೆ
ಪ್ರೋಟೀನ್ಸ್ ಇರುವಂಥ ಆಹಾರಗಳನ್ನು ಹೆಚ್ಚಾಗಿ ತಿನ್ನಬೇಕು. ನೋಡಿ, ಇವೆಲ್ಲ ಪ್ರೋಟೀನ್ಸ್ ಇರುವಂತಹ ಕಾಳುಗಳು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕ್ಲೀನಾಗಿ ಒಂದು 8 ಬಾಕ್ಸ್ಗೆ ಹಾಕ್ಕೊಂಡು ಫ್ರೀಝರ್ನಲ್ಲಿ ಸ್ಟೋರ್ ಮಾಡ್ಕೊಡ್ತೀನಿ. ಫ್ರಿಜ್ನಲ್ಲಿ ಒಂದು 3ರಿಂದ 4 ದಿನ ಇರುತ್ತೆ ಅಷ್ಟೇ. ಅದೇ ನೀವು ಇದನ್ನು ಫ್ರೀಝರ್ನಲ್ಲಿ ಇಟ್ಕೊಂಡ್ರೆ ಒಂದು 10 to 15 ಡೇಸ್ವರೆಗೂ ಇರುತ್ತೆ. ಯಾಕಂದರೆ ಇಷ್ಟೊಂದು ಕಾಳುಗಳು ಒಬ್ರಿಗೆ ತಿನ್ನೋದಕ್ಕಾಗೋದಿಲ್ಲ. ಫುಲ್ ಫ್ಯಾಮಿಲಿಯವ್ರಿಗೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ 3 to 4 ಡೇಸ್ ಒಳಗಡೆ ಬೇಗ ಖಾಲಿ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಹೆಸರು ಕಾಳು ಮತ್ತು ಮೆಂತ್ಯ ಎರಡೂ ಒಂದೇ ಬೌಲ್ಗೆ ಮೊಳಕೆ ಬರಲಿ ಅಂತ ಇಟ್ಟಿದ್ದೆ. ಈಗ ಮೊಳಕೆ ಬಂದಮೇಲೆ ಈಗ ಬೇರೆ ಬೇರೆ ಬಾಕ್ಸ್ನಲ್ಲಿ ಡಿವೈಡ್ ಮಾಡಿ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ತಲೆ ಬಾಚಿದಾಗ ತಲೆ ಕೂದಲು ತುಂಬಾ ಉದುರುತ್ತೆ. ಉದುರಿರುವಂಥ ಕೂದಲನ್ನು ತಗೊಳ್ಳೋದಕ್ಕೆ ಮನೆ ಮುಂದೆ ಕೂದಲು ಅಂತ ಕೂತ್ಕೊಂಡು ಬರ್ತಾರೆ. ಸೊ ಆ ಥರ ಬಂದಾಗ ನಮ್ಮ ಪ್ರೀತು ತಮಾಷೆ ಮಾಡ್ತಿರ್ತಾನೆ, ಅಮ್ಮ ಕೂದಲು ಕೊಡಮ್ಮ, ಸ್ವಲ್ಪ ಕೂದಲು ಸೇಲ್ ಮಾಡಿದ್ರೆ ಸ್ವಲ್ಪ ಕಮಾಯಿ ಆಗುತ್ತೆ, ಪಾಕೆಟ್ ಮನಿಗೆ ಆಗುತ್ತೆ ಅಂತ ತಮಾಷೆ ಮಾಡ್ತಿರ್ತಾನೆ. ಹೋಗಿ ಬಂದು ಈ ರೀತಿಯಾಗಿ ತಮಾಷೆ ಮಾಡ್ತಾ ಇರ್ತಾನೆ. ಹೋಗೋ, ಎಷ್ಟು ಚೆನ್ನಾಗಿದ್ದು ಕೂದಲೆಲ್ಲ ಹಿಂಗಾಯಿತು, ನೀನು ಬೇರೆ ಈ ರೀತಿಯಾಗಿ ಕೂದಲು ಕೊಡು ಅಂತ ಕೇಳ್ತೀಯಾ, ಹೋಗೋ ಅಂತ ಬೈತಾ ಇರ್ತೀನಿ. ಸೊ ಹೋಗಿ ಬಂದು ಈ ರೀತಿಯಾಗಿ ತಮಾಷೆ ಕೂಡ ಮಾಡ್ತಾ ಇರ್ತಾನೆ. ನೋಡಿ, ಈ ರೀತಿ ಇರುವಂಥ ಮೊಳಕೆ ಬಂದಿರುವಂಥ ಕಾಳುಗಳನ್ನು ಪ್ರತಿದಿನ ನಮ್ಮ ಊಟದಲ್ಲಿ ಒಂದು ಭಾಗವಾಗಿ ಸೇರಿಸ್ಕೊಂಡ್ರೆ ತಲೆ ಕೂದಲು ಉದುರೋದು ಆದಷ್ಟು ನಾವು ಕಂಟ್ರೋಲ್ ಮಾಡ್ಬೋದು. ಏಕೆಂದರೆ ಈ ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ನಮ್ಮ ಕೂದಲಿಗೆ ಪ್ರೋಟೀನ್ಸ್ ಜಾಸ್ತಿ ಬೇಕಾಗುತ್ತೆ. ಜೊತೆಗೆ ಮೊಟ್ಟೆ ಸಹ ನಾವು ತಗೋಬೇಕು. ಮೊಟ್ಟೆಯಲ್ಲೂ ಸಹ ಪ್ರೋಟೀನ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ನಾವು ವೆಯ್ಟ್ ಲಾಸ್ ಜರ್ನಿಲಿ ಇರಬೇಕಾದ್ರೆ ಯಾವ ಫುಡ್ಡನ್ನು ಏನು ತಿಂತಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು, ಸ್ವಲ್ಪನಾದರೂ ನಾಲೆಜ್ ಇರಬೇಕು. ವೆಯ್ಟ್ ಲಾಸ್ ಮಾಡುವಾಗ ಕೂದಲು ತುಂಬಾ ಉದುರೋದು ಸಹಜ. ನಮ್ಮ ಮೀಲ್ ಪ್ಲೇಟ್ ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ ಆಗಿ ಇರಬೇಕು. ಎಲ್ಲ ಥರದ ಆಹಾರ ಪದಾರ್ಥಗಳು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಂಡು ಊಟ ಮಾಡಬೇಕು. ಸೊ ಇದು ಹೆಲ್ತಿ ವೇನಲ್ಲಿ ವೆಯ್ಟ್ ಲಾಸ್ ಮಾಡುವಂಥದ್ದು. ನಮ್ಮ ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟಲ್ಲಿ ಮೊಸರಿದೆಯಾ ನೋಡ್ಕೋಬೇಕು, ಅದು ಪ್ರೋಬಯೋಟಿಕ್ಸ್. ಫೈಬರ್ಸ್ ಇದೆಯಾ ನೋಡ್ಕೋಬೇಕು, ಫೈಬರ್ಸ್ ಅಂದರೆ ಸೊಪ್ಪು ತೊಗೋಬೇಕಾಗತ್ತೆ. ಪ್ರೋಟೀನ್ಸ್ ಇದೆಯಾ ನೋಡ್ಕೋಬೇಕು, ಕಾಳುಗಳು, ಪನ್ನೀರು, ಚಿಕನ್ನು, ಮೊಟ್ಟೆ. ಸೊ ಇವೆಲ್ಲದರಲ್ಲೂ ಪ್ರೋಟೀನ್ಸ್ ಇರುತ್ತೆ. ಸೋಯಾ ಚಂಕ್ಸಲ್ಲೂ ಇರುತ್ತೆ, ಪನ್ನೀರ್ ಇರುತ್ತೆ, ಮತ್ತು ಡೈರಿ ಪ್ರಾಡಕ್ಟ್ಸು ಸಹ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಹಾಲು, ಮೊಸರು ಮತ್ತು ಬೆಣ್ಣೆ ಈ ರೀತಿಯಾಗಿ. ಹಾಗೆ ಕಾರ್ಬ್ಸ್ ಎಷ್ಟು ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀವೋ ಅದು ಸಹ ನೋಡಬೇಕು. ವಿಟಮಿನ್ಸು, ಮಿನರಲ್ಸ್ ಇವೆಲ್ಲ ತರಕಾರಿಗಳಲ್ಲಿ ಸಿಗುತ್ತೆ. ಎಲ್ಲ ಥರನೂ ಬ್ಯಾಲೆನ್ಸಿಂಗ್ ಆಗಿ ನಾವು ಪ್ಲೇಟ್ನಲ್ಲಿ ಇಟ್ಕೊಂಡು ಹೆಲ್ತಿಯಾಗಿ ತಿಂತ ನಾವು ವೆಯ್ಟ್ ಲಾಸನ್ನು ಮಾಡಬೇಕು. ಪ್ರತಿದಿನ ನಾವು 1 ಕಪ್ ಆಗುವಷ್ಟು ಸುಮಾರು 100 to 200 ml ಅಷ್ಟು ಮೊಸರನ್ನು ಮರೀದಿರ ತೊಗೊಳ್ತಾ ಬರಬೇಕು. ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು, ಒಳ್ಳೆ ಗ್ಲೋನೆಸ್ ಬರುತ್ತೆ. ಹಾಗೆ ನಮ್ಮ ಕೂದಲಿಗೂ ಸಹ ತುಂಬಾ ಒಳ್ಳೆಯದು. ಹಾಗಾಗಿ ಪ್ರತಿದಿನ ಮೊಸರು ತೊಗೊಳೋದನ್ನ ಮರಿಬಾರ್ದು. ಎಲ್ಲ ಸ್ಪ್ರೌಟ್ಸ್ ಬಂದಿರುವಂಥ ಕಾಳುಗಳನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ ನಾನಿಲ್ಲಿ ಫ್ರೀಝರ್ನಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆಯೇ ರಾಜ್ಮಾ ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಹಾಕಿ ಸುಮಾರು 7ರಿಂದ 8 ವಿಸಿಲ್ ತೊಗೋಬೇಕಾಗತ್ತೆ. ರಾಜ್ಮಾ ಬೇಗ ಬೇಯೋದಿಲ್ಲ. ಬೇಯಿಸ್ಬಿಟ್ಟು ಆನಂತರ ಅದನ್ನು ಫ್ರೀಝರ್ನಲ್ಲಿ ಇಟ್ಕೋತೀನಿ. ಯಾಕಂದರೆ ಇನ್ಸ್ಟೆಂಟಾಗಿ ಏನಾದ್ರು ಅಡುಗೆ ಮಾಡ್ಕೋಬೇಕು ರಾಜ್ಮಾದಲ್ಲಿ ಅಂತ ಹೇಳಿದ್ರೆ ಆವಾಗ ನಾವು ಆ ಕ್ಷಣಕ್ಕೆ ಬೇಯಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ರಾಜ್ಮಾ ಕಾಳು ಮಾತ್ರ ನಾನು ಬೇಯಿಸ್ಕೊಂಡು ಕುಕ್ಕರ್ನಲ್ಲಿ ಅದನ್ನು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಸೊ ನಾಳೆಯಿಂದ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಒಂದೊಂದಾಗಿ ಎಡಿಟ್ ಮಾಡ್ತಾ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಪ್ರತಿಯೊಂದು ವಿಡಿಯೋನೂ ನೀವು ಬಿಡ್ದಿರಾ, ಸ್ಕಿಪ್ ಮಾಡ್ದಿರಾ ನೋಡ್ತಾ ಇದ್ದರೆ ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು, ಹೇಗೆ ವೆಯ್ಟ್ ಗೇನ್ ಮಾಡ್ಕೋಬೋದು ಪ್ರತಿಯೊಂದೂ ಸಹ ನಾನು ಡೀಟೇಲಾಗಿ ಒಂದೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ರಾತ್ರಿ ಊಟಕ್ಕೆ ಓಟ್ಸ್ ಮಾಡ್ಕೊತಾ ಇದ್ದೀನಿ. ಓಟ್ಸ್ ಯಾವಾಗಲೂ ನಾನು ರಾತ್ರಿಯೆಲ್ಲ ನೆನೆಸಿಟ್ಟು ಬೆಳಗ್ಗೆ ಶೇಕ್ ಮಾಡಿಕೊಂಡು ಕುಡಿದ್ಬಿಡ್ತಿದ್ದೆ. ಇವಾಗ ರಾತ್ರಿಗೆ ಓಟ್ಸ್ ತೊಗೊತಾ ಇರೋದ್ರಿಂದ ಹಸಿಯಾಗಿ ತೊಗೊತಾ ಇಲ್ಲ, ಬೇಯಿಸ್ಬಿಟ್ಟು ತೊಗೊತಾ ಇದ್ದೀನಿ. ಅರ್ಧ ಲೋಟದಷ್ಟು ಹಾಲು, ಅರ್ಧ ಲೋಟದಷ್ಟು ನೀರು ಎರಡನ್ನು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ನೆನೆಸಿಟ್ಟಿರುವಂಥ ಓಟ್ಸನ್ನು ಸೇರಿಸ್ಬಿಟ್ಟು 4ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊತೀನಿ. ಓಟ್ಸ್ ನಾವು ರಾತ್ರಿ ಹೊತ್ತು ತೊಗೊಳ್ಳುವಾಗ ಈ ರೀತಿಯಾಗಿ ಕುಕ್ ಮಾಡಿಕೊಂಡು ತೊಗೊಂಡ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ. ನೋಡಿ, ಇದನ್ನು ಸುಮಾರು 3ರಿಂದ 4 ನಿಮಿಷದವರೆಗೂ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ABC ಮಾಲ್ಟನ್ನು ತೊಗೊತಾ ಇದ್ದೀನಿ.
ABC ಮಾಲ್ಟ್ ಸಹ ನಮ್ಮಲ್ಲಿ ದೊರೆಯುತ್ತೆ. ತುಂಬ ಚೆನ್ನಾಗಿ ಸೇಲ್ ಆಗ್ತಿರುವಂಥ ಪ್ರಾಡಕ್ಟ್ಸ್ ಅಂದರೆ ABC ಮಾಲ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 2 ಸ್ಪೂನ್ ಹಾಕಿಬಿಟ್ಟು ಈ ಓಟ್ಸ್ ಜೊತೆಗೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಗೆ ಯಾವ ಹಣ್ಣು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಆ್ಯಪಲ್ ಮತ್ತು ಬಾಳೆಹಣ್ಣು ಅರ್ಧ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ದಾಳಿಂಬೆ ಕಾಳನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ತುಂಬ ಹೆಲ್ತಿಯಾಗಿರುವಂಥ ನಮ್ಮ ಓಟ್ಸ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ABC ಮಾಲ್ಟ್ ಪೌಡರ್ ಹಾಕಿರ್ತೀವಲ್ವ, ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಈಗ ವೆದರ್ ಒಂದಿನ ಕೋಲ್ಡ್ ಇರುತ್ತೆ, ಒಂದಿನ ಸೆಕೆ ಇರುತ್ತೆ, ಯಾವ ರೀತಿ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತಿನ ವೆದರ್ ಸ್ವಲ್ಪ ಕೋಲ್ಡಾಗಿಯೇ ಇತ್ತು, ಹಾಗಾಗಿ ಸ್ವೆಟರ್ ವೇರ್ ಮಾಡ್ಕೊಂಡಿದ್ದೀನಿ. ನ್ಯೂ ಮೂವಿ ಬಂದಿದೆ. ನ್ಯೂ ಮೂವಿ ನೋಡ್ತಾ ಇವತ್ತಿನ ಡಿನ್ನರನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾಳೆಯಿಂದ ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋಸ್ ಬರುತ್ತೆ, ಮರೀದಿರಾ ನೋಡಿ. ತುಂಬ ಅಂದರೆ ತುಂಬ ಸ್ಟ್ರಿಕ್ಟಾಗಿ ನಾನು ನನ್ನ ವೆಯ್ಟ್ ಲಾಸನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಇದೆ. ಸೊ ನಿಮ್ಗೆ ಯಾರಿಗಾದರೂ ಯೂಸ್ ಆಗ್ಬೋದು ನಮ್ಮ ವಿಡಿಯೋಸಿಂದ. ಜೊತೆಗೆ ತುಂಬ ಇನ್ಫಾರ್ಮೇಟಿವ್ ಆಗಿ ಕೂಡ ಇರುತ್ತೆ. ಸೊ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.